ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ಕೂಡ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಇವೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ನಿಮ್ಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಏನೋ ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಆಷಾಢ ಮಾಸ ಪ್ರಾರಂಭ ಆಗಿದೆ. ಇನ್ನು ಆಷಾಢದಲ್ಲಿ ವಿಶೇಷವಾಗಿ ಈ ಆಷಾಢದ ಶುಕ್ರವಾರಗಳು ಅಷ್ಟು ಕೂಡ ವಿಶೇಷ ಅಂತ ಹೇಳ್ತಿರ್ತಾರೆ. ಇನ್ನು ಹೆಣ್ಣು ಮಕ್ಕಳು ದೇವಿಗೆ ಸೀರೆಗಳನ್ನ ಕೊಡುವಂಥದ್ದು, ದೇವಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಮೊದಲನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇದನ್ನ ಯಾವ ರೀತಿ ಬಳಸ್ಕೊಳ್ಬೇಕು, ಏನೆಲ್ಲ ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಆಷಾಢ ಶುಕ್ರವಾರ, ಆಡಿ ಶುಕ್ರವಾರ ಹೀಗೆಲ್ಲ ಕರೀತಾರೆ. ಮೊದಲ ಶುಕ್ರವಾರ ಆಷಾಢ ಮಾಸದಲ್ಲಿ ಈ ದಿನ ಬಂದಿದೆ. ನಿಮಗೊಂದು ತೀರಾ ಸಣ್ಣದ್ದು, ಅಪರೂಪದ್ದು, ಅತ್ಯಂತ ಅದ್ವಿತೀಯವಾಗಿರುವಂಥದ್ದು, ಬಹಳ ಮುಖ್ಯವಾಗಿರುವಂಥದ್ದು. ಈ ಆಷಾಢ ಮಾಸದಲ್ಲಿ ನೀವೇನಾದರೂ ಪ್ರತಿ ಶುಕ್ರವಾರ ಇದನ್ನ ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಮನೆ ಬಂಗಾರಮಯವಾಗುವುದು ಅಂತಲೂ ಕೂಡ. ಬಹುಶಃ ನಮಗೆ ಮನೆ ಬಂಗಾರ ಬೇಡ ಗುರುಗಳೇ, ನಮ್ಮಲ್ಲಿ ಎಲ್ಲೆಲ್ಲೋ ಹೋಗಿರೋ ಬಂಗಾರ ಬಂದ ಸಾಕು ಅನ್ನೋರು. ಬಟ್ ಅದು ನೀವೇನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀರೋ ಅಂತ ಅದ್ಭುತಗಳು ಜರುಗಿಬಿಡುತ್ತೆ. ಅಂತ ವಿಶೇಷವಾಗಿ ಈ ಒಂದು ವಿಶ್ವಶಕ್ತಿ ಅಂತಹ ಅಬಾಂಡೆನ್ಸ್ ಅನ್ನ ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಬಿಡುತ್ತೆ. ಅಂತಹ ಸಮೃದ್ಧಿಯನ್ನು ನಿಮಗೆ ಯಥೇಚ್ಛ ಕೊಟ್ಬಿಡುತ್ತೆ. ಅಂತಹ ವಿಶೇಷವಾಗಿರತಕ್ಕ ನೀವು ಶುಕ್ರವಾರ ಅಮ್ಮನವರಿಗೆ ಏನು ಅಲಂಕಾರ ಮಾಡಿಸ್ತೀರೋ, ಸೀರೆ ಉಡಿಸುವಂಥದ್ದು, ಈ ಮಳೆಯಲ್ಲಿ ತುಂಬುವಂಥದ್ದು ಎಲ್ಲವೂ ನೀವು ಮಾಡ್ತೀರಿ. ಖುಷಿ, ಸಂತೋಷ, ಅದು ಒಂದು ಕೃತಜ್ಞತೆ ಹೇಳುತ್ತದೆ ತಾಯಿ. ನಾನು ಯಾರು ತಾಯಿ, ನಾನು ಮಾಡಿದೆ ಅಂತ ಎಲ್ಲೂ ಇಲ್ಲ, ಏನೂ ಇಲ್ಲ, ನೀನು ಮಾಡಿಸ್ಕೊಳ್ತಾ ಇದೀಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣದೆ, ಎಲ್ಲವೂ ನಿನ್ನದೇ. ನಾವೇನು ಕೊಟ್ರೆ ಕೂಡ ಅಷ್ಟೊಂದು ತೃಪ್ತಿ ಹೊಂದೋದಿಲ್ಲ. ಹಾಗೆ ಅವಳಿಗೆ ಒಂದು ಕೊಡ್ಬೇಕು, ಅದು ಕೊಟ್ಟರೆ ತೃಪ್ತಿ ಆಗ್ತಾಳೆ. ಅದೇ ಭಕ್ತಿ. ಅಂತಹ ಶ್ರದ್ಧೆಯ ಗೊಬ್ಬರವನ್ನು ಹಾಕಿ ಭಕ್ತಿ ಬೀಜವನ್ನು ಬಿತ್ತಿದಾಗ ನಿಮಗೆ ಬೇಕಾಗಿರೋ ಸಮೃದ್ಧಿ ಫಲವನ್ನು ಹಾಕಿ ಕೊಡುತ್ತಾರೆ. ಅದಕ್ಕಾಗಿ ನೀವು ರೈಟ್ ಹ್ಯಾಂಡಲ್ ಬರೆಯೋರಾದ್ರೆ ನೀವು ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಮೇಲೆ ಬರ್ಕೊಳ್ಬೇಕಾಗುತ್ತೆ. ಮೊದಲು ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಮಧ್ಯದಲ್ಲಿ ಕರೆಕ್ಟ್ ಆಗಿ 8 ಡಬಲ್ 8, ಮತ್ತೆ ಅದೇ ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ರಿಂಗ್ ಫಿಂಗರ್ ಇದರ ಮೇಲೆ ಒಂದೇ ಒಂದು ಸಲ 9 ಇಷ್ಟು ಬರ್ಕೊಂಡು, ಮತ್ತೆ ಎಡಗೈಯಲ್ಲಿ ಯಾರಾದರೂ ಬರೆಯೋ ಅಭ್ಯಾಸ ಇದ್ರೆ ಅವರು ಬಲಗೈ ಮೇಲೆ ಮಿಡಲ್ ಫಿಂಗರ್ ಮೇಲೆ ಡಬಲ್ 8, ರಿಂಗ್ ಫಿಂಗರ್ ಮೇಲೆ ಒಂದೇ ಒಂದು 9 ಇಷ್ಟು ಬರೆದಿರ್ತೀರಿ. ನಿಮ್ಮ ಇದನ್ನು ಬರೆದ ಆದ ಮೇಲೆ ಮೊದಲು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ದಿನ ಪೂರ್ತಿ ನೀವು ಬೆಳಗ್ಗೆ ಮಾಡ್ತಿರೋ, ಮಧ್ಯಾಹ್ನ ಮಾಡ್ತಿರೋ, ಸಾಯಂಕಾಲ ಮಾಡ್ತಿರೋ, ಸಂಜೆ ಒಳಗಡೆ ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ಒಂದು ಅದ್ಭುತ ಇದೆ. ಇಲ್ಲೊಂದು ಚಮತ್ಕಾರ ನಡೆಯಬೇಕು ಅಂದಾಗ ಅದು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಿಮಗೊಂದು ಸಮೃದ್ಧ ಮಳೆ ಸುರಿಸಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥ ಕೆಲವು ತಂತ್ರಗಳೇ ನಿಮ್ಮನ್ನ ಎಲ್ಲಿಂದ ಹೇಳೋದು. ಕೀ ಡೋರ್ ತೆಗಿಬೇಕಾದ್ರೆ ನೀವೇನು ಮಂತ್ರ ಹೇಳ್ಬೇಕಾಗಿಲ್ಲ, ಅದಕ್ಕೆ ಕೀನಲ್ಲಿ ತಿರುಗಿಸಿದ್ರೆ ಸಾಕು. ಇದು ಹಾಗೇನೆ ನಿಮ್ಮ ಸಮೃದ್ಧಿಗೆ ಕೀ. ಇದು ಒಂದು ಪತಾಸ್, ಒಂದೇ ಜಾಸ್ತಿ ಬೇಡ. ನೀವು ಬೇಕಾದ್ರೆ ಅಂಗಡಿಯಿಂದ ಜಾಸ್ತಿ ತಗೊಳ್ಳಿ, ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಬಿಳಿ ವರ್ಣದ ಪತಾಸ ಕೇಳಿದ್ದೀರಿ, ಈ ಜಾತ್ರೆಗಳಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಇದಕ್ಕೆ ಪರ್ಯಾಯ ಏನು ಹೇಳಿಲ್ಲ, ಇದೊಂದೇ. ಅದಕ್ಕೆ ನೀವು ಜಾತ್ರೆ ತರಿಸ್ಕೊಳ್ತಿರೋ ಮತ್ತೆಲ್ಲ ತರಿಸ್ಕೊಳ್ತಿರೋ ಒಟ್ಟಾರೆ ಬಿಳಿಯ ವರ್ಣದ್ದು ಒಂದು ಬತಾಸು, ಒಂದು ಲವಂಗ ಎಲ್ಲಿ ಇಡಬೇಕು ಅಂತಂದ್ರೆ ಅಮ್ಮನವರಿಗೆ ಸಂಬಂಧಪಟ್ಟ ತುಂಬಾ ಖುಷಿ ಸಂತೋಷ ವ್ಯಕ್ತಪಡಿಸ್ತಕ್ಕಂಥದ್ದು. ಅವಳು ವಿರಾಜಮಾನವಾಗಿ ಆ ವೃಕ್ಷದಲ್ಲಿರ್ತಾಳೆ. ಅದೇ ಔದುಂಬರ ವೃಕ್ಷ. ಅತ್ತಿಮರ ಅಂತ ಏನ್ ಹೇಳ್ತೀರಿ, ಅಂಜುರ ಫ್ರೂಟ್ ಬಿಡುತ್ತಲ್ಲ, ಅದು ಆ ಮರದ ಕೆಳಗಡೆ ಇಡಬೇಕು. ನೀವು ಒಂದು ಶುಕ್ರವಾರ ಮಾಡೋದು ಕೂಡ ಎಷ್ಟೋ ಫಲ ಸಿಗುತ್ತೆ. ಇನ್ನು ಈ 4 ಶುಕ್ರವಾರ ನಾನು ಮಾಡ್ತೇನೆ ಗುರುಗಳಂದ್ರೆ ಖಂಡಿತ ಮಾಡಿ. ಇನ್ನು ಕೆಲವೊಬ್ಬರಿಗೆ ಸಿಗ್ಲಿಲ್ಲ ಅಂದ್ರೆ ವ್ಯವಸ್ಥೆ ಮಾಡ್ಕೊಳ್ಳಿ, ಟೈಮ್ ಸಿಗುತ್ತಲ್ಲ, ನೆಕ್ಸ್ಟ್ ಮಾಡೋಕ್ಕಾದ್ರೂ ಸಿಗುತ್ತಲ್ಲ. ಅದಕ್ಕಾಗಿ ಅವ್ರು 4 ಮಾಡಿದ್ರು ಅಟ್ಲೀಸ್ಟ್ ನೀವು ಕೊನೆಯ ಪಕ್ಷ ಒಂದು ಶುಕ್ರವಾರ ಆದ್ರೂ ಇದನ್ನ ಮಾಡಿ. ಡಬಲ್ 8 ಬರ್ಕೊಳ್ಳೋದು, 9 ಒಂದ್ಸಲ ಬರ್ಕೊಳ್ಳೋದು. ಶುಕ್ರವಾರ ಆ ಒಂದು ವೃಕ್ಷವನ್ನು ಹುಡುಕುವಂಥದ್ದು, ಒಂದು ಬಿಳಿಯ ಬತಾಸನ ಇಡುವಂಥದ್ದು,
ಒಂದು ಲವಂಗ ಇಟ್ಟು ಬರುವಂಥದ್ದು. ಆಕಾಶವನ್ನ ನೋಡ್ಬೇಕಂತ ಅಷ್ಟೇ. ಬೆಳಗ್ಗೆನೆ ಮಾಡ್ಬೇಕಾ ಗುರುಗಳೇ? ಯಾವ ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಾಯಂಕಾಲ ಮಾಡಿ, ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ. ಆಕಾಶ ನೋಡ್ಬೇಕಂತೆ. ಯಾಕೆಂತಂದ್ರೆ ಅವನ ಮಗಳೇ ಮಹಾಲಕ್ಷ್ಮಿ. ಆಕಾಶ ರಾಜ, ನಿನ್ನ ಮಗಳ ನಮ್ಮ ಮನೆಗೆ ಕಳಿಸ, ನಮ್ಮ ಮನೆಗೆ ಒಂದ್ಸಲ ಕಳಿಸ್ತಂದೆ, ನಮ್ಮ ಆತಿಥ್ಯ ಸ್ವೀಕರಿಸಲಿ ಎಂದು ಆ ಮಹಾಲಕ್ಷ್ಮಿ ಆಕೆಯನ್ನು ಕಳಿಸ್ಕೊಡ್ತಂತೆ ಅಂತ ತಂದೆಯನ್ನ ಕೇಳ್ಕೊಳ್ಳೋದು ಆ ಮಹಾಲಕ್ಷ್ಮಿ ಬರೋದು. ಈ ಆಷಾಢದಲ್ಲಿ ತವರು ಮನೆಗೆ ಹೋಗ್ತಾರಲ್ಲ ಅಲ್ಲ, ಹೌದು. ಇನ್ನು ಅದೊಂದಿಷ್ಟು ನಿಮಗೆಲ್ಲ ಗೊತ್ತಿರುತ್ತೆ, ನಾನು ಹೇಳೋದು ಬೇಡ. ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಸಾಮನೆಗೆ ಹೋಗ್ತಾರೆ. ಇಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳಂತೆ ಈ ಕ್ರಿಯೆ ಮಾಡೋದ್ರಿಂದ. ಆ ಮಹಾಲಕ್ಷ್ಮಿಗೆ ತವರು ಮನೆ ಯಾರು ಅಂದ್ರೆ ನಿಮ್ಮ ಮನೆ ಆಗಿರ್ಬೇಕು. ಅಂದ್ರೆ ಅಷ್ಟು ಪ್ರೀತಿ ಕೊಡ್ಬೇಕು ನೀವು, ಅಷ್ಟು ಪ್ರೀತಿ ನೀವು ಕೊಡ್ಬೇಕು. ನೀವೇ ಈಗ ಸಮುದ್ರ ರಾಜ. ಅದಕ್ಕೆ ಆಕಾಶವೊಮ್ಮೆ ದಿಟ್ಟಿಸಿ ನೋಡ್ಬೇಕಂದ್ರೆ ಇನ್ನು ನಿಮಗೆ ಬರ್ತಕ್ಕ ಶ್ಲೋಕ ಮಾತ್ರ ಹೇಳ್ಕೊಳ್ಬೋದು, ಅಭ್ಯಂತರ ಇಲ್ಲ. ವಿಶೇಷವಾಗಿ ಎಂತ ವರ್ಣನೆ ಬೇಕಾದ್ರೆ ನೀವು ಮಾಡ್ತಾ ಹೋಗಿ. ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಕೋವಯಹರಂ ಸರ್ವಲೋಕೈಕನಾಥಂ ದಶಂಕಚಕ್ರಂ ಸಕ್ರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲ ಶೋಭಿಕೌಸ್ತಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮುಪದಶ್ಯಾಮಂ ಅಯತಾಕ್ಷಮಲಂಕೃತಂ ಚಂದ್ರಾನ್ ಚತುರ್ಬಾಹಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಶ್ರೀಕೃಷ್ಣಾಶ್ರಯೇ. ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಸ್ಮೈ ನಮಃ. ಪ್ರೀತಿ ಆಕಾಶರಾಜನನ್ನು ಕುರಿತು ಏನು ಮಂತ್ರ ಅದು ಹೇಳ್ಕೊಳ್ಳಿ, ಎಂತ ಮಂತ್ರ ಅದು ಹೇಳ್ಕೊಳ್ಳಿ, ಎಂತದ ಬಂದೆಲ್ಲ ಹೇಳ್ಕೊಳ್ಳಿ. ಒಟ್ಟಾರೆ ಮಹಾಲಕ್ಷ್ಮಿ ನೀವು ಒಂದು ಶುಕ್ರವಾರ ಪೂಜೆ ಮಾಡ್ತಿರೋ, 2 ಮಾಡ್ತಿರೋ, 3 ಮಾಡ್ತಿರೋ, 4 ಮಾಡ್ತಿರೋ, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಲೇಬೇಕು ಅನ್ನೋದೊಂದೇ ನನ್ನ ಅಪೇಕ್ಷೆ ಆಗಿರುತ್ತೆ. ಎಲ್ಲೆಲ್ಲಿ ಯಾವ ಕೀ ತಿರುಗಿಸಿ ಬರ್ಲಿಲ್ವೋ ಗೊತ್ತಿಲ್ಲ. ಒಟ್ಟಾರೆ ಆ ಒಂದು ಬೀಗಕ್ಕೆ ಈ ಕೀ ಆಯ್ತು ಅಲ್ವೋ ಗೊತ್ತಿಲ್ಲ. ಬಹುಶಃ ಯಾರಿಗೆ ಯಾವ ಪರಿಹಾರ ಕೈ ಹಿಡಿದಿದೆಯೋ ನಿಮಗೆ ಆಗದಿದ್ದವರೆಗೆ ಈ ಪರಿಹಾರ ಅಂತೂ ಖಂಡಿತ ಕೈ ಹಿಡಿಯಲೇಬೇಕು. ಮಹಾಲಕ್ಷ್ಮಿ ಸಾನ್ನಿಧ್ಯ ನಿಮ್ಮ ಮನೆಯಾಗಲಿ ಈ ಆಷಾಢದ ಶುಕ್ರವಾರ. ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಯಾವ ರೀತಿ ಆಚರಣೆ ಮಾಡ್ಬೇಕು ಆಷಾಢ ಮಾಸದಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ರಿ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಸಂಖ್ಯೆಗಳನ್ನ ಬರ್ಕೊಳ್ಳೋದನ್ನ ತಿಳಿಸಿದ್ರಿ. ಸೊ 88 ಅನ್ನುವಂಥದ್ದು ಈ ಫಿಗರ್ ಮೇಲೆ ಅಂಡ್ 9 ಅನ್ನುವಂಥದ್ದು ರಿಂಗ್ ಫಿಗರ್ ಮೇಲೆ ಬರ್ಕೊಳ್ಬೇಕು ಅಂತ. ಶುಕ್ರವಾರ ಒಂದೇ ದಿನ ಬರ್ಕೊಟ್ರೆ ಸಾಕ ಗುರುಗಳೇ? ಯಾಕಂದ್ರೆ ಆ ಕ್ರಿಯೆ ಮಾಡೋಕ್ ಮುಂಚೆ ನಾವು ಬರ್ಕೊಟ್ರೆ ಸಾಕ ಅಥವಾ ಹೇಗೆ, ಇದ್ರ ಬಗ್ಗೆ ತಿಳಿಸಿ. ಪ್ರತಿ ಶುಕ್ರವಾರ ನೀವು ಮಾಡಿ ಅಭ್ಯಂತರ ಇಲ್ಲ. ಆದ್ರೆ 4 ಶುಕ್ರವಾರ ನಾನು ಮಾಡ್ತೀನಿ ಅನ್ನೋರು, ಯಾಕಂದ್ರೆ ಈ ಶುಕ್ರವಾರ ಬರ್ಕೊಂಡಿರ್ತಾರೆ, ನೆಕ್ಸ್ಟ್ ಇರಲ್ವೇ ಅದು ಸಂಜೆಗೆ ಇರಲ್ಲ. ಅದಕ್ಕಾಗಿ ಅದೊಂದು ಎನರ್ಜಿ ಇದೆ. ಅದಕ್ಕೆ ಹೇಳ್ತಾರೆ ಎನರ್ಜಿ ಇಸ್ ಎವ್ರಿಥಿಂಗ್, ಎವ್ರಿಥಿಂಗ್ ಇಸ್ ಎನರ್ಜಿ. ಅದೊಂದು ವೆಲ್ತ್ ಕೋಡ್. ಆ ವೆಲ್ತ್ ಕೋಡ್ ಏನಿದೆಯೋ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದೊಂದು ಇನ್ಫಿನಿಟಿ ಕೋಡ್, ವಿಶೇಷವಾಗಿರ್ತಕ್ಕಂಥದ್ದು. ಅದು ಅಂತಹ ಸಮೃದ್ಧಿಯ ಸಂಕೇತ, ಅದು ಹಣದ ಸಮೃದ್ಧಿ ಸಂಕೇತ. ಅದು ಆಯಾಯ ಒಂದು ಫಿಂಗರ್ ಮೇಲೆ, ಆಯಾಯ ಬೆರಳ ಮೇಲೆ ನೀವು ಬರ್ಕೊಡ್ತೀರಂತಂದ್ರೆ ಇನ್ನು ನೀವು ಹೊರಟಿದ್ರಿ, ಮಹಾಲಕ್ಷ್ಮಿ ಎಲ್ಲೋ ಮುನಿಸ್ಕೊಂಡು ಹೋಗಿದ್ದಾಳೆ, ಅವಳನ್ನು ಕರ್ಕೊಂಡು ಬರುವಂತದ್ದೇ ಈ ಸಂಖ್ಯೆ ಮತ್ತೆ ಅಕ್ರಿಯೆ ಆಗಿರುತ್ತೆ. ಅದಕ್ಕಾಗಿ ಆಷಾಢ ಮಾಸದಲ್ಲಿ ನಾನು ನಿಮಗೆ ಇದನ್ನ ಕೊಡಬೇಕು ಅಂತಕ್ಕಂಥದ್ದು ಏನು ಇತ್ತು, ನೀವು ಕೇಳಿದ ಪ್ರಶ್ನೆಗಳು ಹಂಗಿದ್ದಾಗ ಆ ಮಹಾಲಕ್ಷ್ಮಿ ಬಹುಶಃ ಆಗಾಗ ಕನೆಕ್ಟ್ ಆಗಿ, ಈಗ ನೀವು ಹೇಳಿದ್ರೆ ಯಾರು ಹೊಸಬರು ನೋಡ್ತಿರ್ತಾರೆ, ಆ ಹೊಸಬರು ನೋಡ್ಬೇಕಾದ್ರೂ ಕೂಡ ಆಮೇಲೆ ನೋಡ್ತಾ ಇತ್ತು ಕೆಲವರಿಗೂ ಕೂಡ, ಕೆಲವೊಂದಷ್ಟು ಜನಕ್ಕೆ ಇನ್ನೂ ಬೇಗ ಆಗಿರಲ್ಲ ಪಾಪ, ಏನೋ ಬೇಸರ ಆಗಿರುತ್ತೆ ಅವರಿಗೆ. ಒಂದು ತತ್ವ ಸಿದ್ಧಾಂತ ಇದೆ, ನಮಗಿನ್ನೂ ಭಗವಂತ ನಮಗೆ ಬೇಕಾಗಿರೋದು ಕೊಟ್ಟಿಲ್ಲ ಅಂದ್ರೆ ಅವನ ಹತ್ರ ಇಲ್ಲ, ನಿನಗೆ ಬೇಕಲ್ವ ಆರ್ಡರ್ ಕೊಡು, ಅವ್ನು ಡಿಸೈನ್ ಮಾಡ್ತಿರ್ತಾನಂತ. ಆರ್ಡರ್ ನಾವು ಕೊಟ್ಟರೆ ನಿಮ್ಗೆ ಯಾವ್ದೋ ಒಡವೆ ಬೇಕಲ್ಲ, ಆ ಒಡವೆ ನಾವು ಆಚಾರ್ಯ ಕೊಟ್ಟರೆ ಅವ್ರಿಗೆ ಏನ್ ಮಾಡ್ತಾರೆ, ನೈಪುಣ್ಯತೆಯಿಂದ ಅವ್ರು ಬಹಳ, ಅವರ ಕೈಯಲ್ಲಿ ಒಳ್ಳೆ ಕರಕುಶಲ ಇದೆ, ಎಲ್ಲಿ ಬೇಕೋ ಡಿಸೈನ್ ಮಾಡ್ಕೊಡ್ತಾರೆ ನಿಮಗೆ. ನೀವು ಹೇಳಿ ಡಿಸೈನ್ ಅನ್ನು ಮಾಡಿಕೊಡ್ಬೇಕಾದ್ರೆ ಆತನಿಗೆ ಸಮಯ ಕೊಡ್ಬೇಕು ಅದನ್ನು ಮಾಡುವಂತವ್ರಿಗೆ. ಮೊದಲೇ ಈ ವಿಶ್ವಕರ್ಮ ಏನು ಮಾಡ್ತಾನಂತಂದ್ರೆ ಯಾರು ಮಾಡತನ ವಿಶೇಷತೆ ಮಾಡ್ತಾನಂತ. ಈ ಲಂಕಾ ನಿರ್ಮಾಣ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಮಾಡಿದ ಅಂತಂದ್ರೆ ಅಷ್ಟು ಅದ್ಭುತವಾಗಿತ್ತು. ಆ ಲಂಕಾ ಪೂರ್ಣ ಸುವರ್ಣಮಯ. ಅದಕ್ಕೆ ಆಷಾಢ ಮಾಸದಲ್ಲಿ ಸುವರ್ಣಮಯ ಆಗ್ಬೇಕು ಅಂತನ್ನುವಾಗ ಇಷ್ಟನ್ನು ಬರೆದುಕೊಂಡು ಆ ಕ್ರಿಯೆ ಒಳಗಡೆ ಹೊರಟಾಗ ಇದೆಲ್ಲವೂ ಕೂಡ ಪ್ರಚಾರ ಪಡಿಸ್ತಾನೆ ಬರುತ್ತೆ. ಅದಕ್ಕಾಗಿ ಈ ವಿಶ್ವದಲ್ಲಿ ಎಲ್ಲವೂ ಇದೆ, ಯಾರ್ಯಾರಿಗೆ ಯಾವಾಗ ಬೇಕೋ. ಇನ್ನು ಕೆಲವು ಸಿಕ್ಕಿರಲ್ವಲ್ಲ, ಹಾಗೆ ನಿಮಗೆ
ಬೇಕಾಗಿರೋ ಆರ್ಡರ್ ಹೇಗೆ ಮಾಡ್ತೀರೋ, ಈಗ ನಿಮಗೆ ಬೇಕಾಗಿದ್ದ ಭಗವಂತನಿಗೆ ಆರ್ಡರ್ ಮಾಡಿದಾಗ ಅವನ ಬಳಿ ಇರೋದಿಲ್ಲ, ಮತ್ತೆ ನಿಮಗೆ ಅವನು ಡಿಸೈನ್ ಮಾಡಿ ಕೊಡ್ತಾನೆ. ಅಂತ ಇರಲ್ವಾ? ಇರುತ್ತವೆ. ನಿಮ್ಮ ಕರ್ಮ ಸವಿಬೇಕು ಅನ್ನೋದು ಅರ್ಥ ಇಲ್ಲಿ. ಏನು ಕರ್ಮ ಸವಿಬೇಕು ಅಂದ್ರೆ ಇನ್ನು ಏನೇನೋ ಹುಡುಕ್ತೀವಿ ನಾವು. ನಮ್ಮ ಕರ್ಮ ಸವಿಯಲೇಬೇಕು. ಅದು ಮುಗಿದ ಕೂಡ್ಲೆ ತತ್ಕ್ಷಣ ಹಿಂದೆನೆ ನಿಮ್ಮ ಅಕೌಂಟ್ಗೆ ಆಗ್ತಾನೆ. ಅವನಂತ ಇಟ್ಕೊಳ್ಳೋ ಚಾನ್ಸೇ ಇಲ್ಲ. ಅದು ನಿಮಗೆ ಸೇರಿಬೇಕಾಗಿತ್ತು, ಅವನು ಇಟ್ಕೊಂಡು ಪ್ರಯೋಜನ ಬರಲ್ಲ. ಅದು ನಿಮಗೆ ಅವನು ದಯಪಾಲಿಸ್ತಾನೆ ಮಹಾನುಭಾವ. ಅದಕ್ಕಾಗಿ ಈ ಒಂದು ಆಷಾಢ ಮಾಸ ನಿಮ್ಮ ಖಂಡಿತ ಗುರುಗಳೇ. ಸೊ ಈ ಆಷಾಢ ಶುಕ್ರವಾರನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸಿದ್ರಿ. 10 ಹಲ್ವಾ ರೀತಿ ಪ್ರಯತ್ನ ಪಟ್ಟಿದ್ರು ಕೂಡ ಜೀವನದಲ್ಲಿ ನಾವು ಅನ್ಕೊಳ್ಳುವಂಥದ್ದು ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಶುಕ್ರವಾರವನ್ನ ಹೇಗೆ ಬಳಸ್ಕೊಳ್ಬೇಕು, ಆ 88 ಆಗಿರ್ಬೋದು, 9 ಸಂಖ್ಯೆಯನ್ನ ಬರ್ಕೊಂಡು ಯಾವ ಕ್ರಿಯೆಯನ್ನ ಮಾಡ್ಬೇಕು, ಮಹಾಲಕ್ಷ್ಮಿನ ಹೇಗೆ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಅದ್ಭುತವಾಗಿರುವಂತಹ ವಿಚಾರ. ಇದೇ ಶುಕ್ರವಾರ ತಿಳಿಸ್ಕೊಟ್ಟಿದ್ದೀರಾ. ಒಂದ್ ರೀತಿ ಸಿಹಿ ಸುದ್ದಿ ನಮ್ಮೆಲ್ಲರಿಗೂ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಮೊದಲನೇ ಶುಕ್ರವಾರ ಇವತ್ತು. ಸೊ ಏನಿದಕ್ಕೆ ನೀವು ಹೆಚ್ಚು ಹುಡ್ಕೋಂತ ಅವಶ್ಯಕತೆ ಇಲ್ಲ. ತುಂಬಾ ಸರಳವಾಗಿರುವಂತ ಕ್ರಿಯೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಆಕಾಶರಾಜನ ಮಗಳು ಮಹಾಲಕ್ಷ್ಮಿ ನಿಮ್ಮನೆಗೆ ಬರಬೇಕು ಅಂತಂದ್ರೆ ಇವತ್ತು ಗುರುಗಳು ತಿಳಿಸಿರುವಂತಹ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.